ಪಶ್ಚಿಮ ಘಟ್ಟದ ಕಾಡಂಚಿನಲ್ಲಿರುವ ಈ ಊರು ಪ್ರಕೃತಿಯ ನಡುವಿನ ತಾಣ. ಬಹುತೇಕ ಕೃಷಿ ಅವಲಂಬಿತ ಕುಟುಂಬಗಳೇ ಇಲ್ಲಿನ ನಿವಾಸಿಗಳು. ಅಡಕೆ, ತೆಂಗು, ಬಾಳೆ, ರಬ್ಬರ್, ಕಾಳುಮೆಣಸು ಹೀಗೆ ಹಲವು ಕೃಷಿಗಳನ್ನು ನಂಬಿಕೊಂಡು ಬದುಕುತ್ತಿರುವ ಇಲ್ಲಿನ ರೈತ ವರ್ಗಕ್ಕೆ ಕಳೆದ 12 ವರ್ಷಗಳಿಂದ ಸಮಸ್ಯೆಯೊಂದು ಎಡೆಬಿಡದೆ ಕಾಡುತ್ತಿದೆ. ಹಲವಾರು ಜೀವಗಳು ಈ ಸಮಸ್ಯೆಗೆ ಬಲಿಯಾಗಿವೆ. ಅಪಾರ ಪ್ರಮಾಣದ ಕೃಷಿಗಳು ಹಾನಿಯಾಗಿದೆ. ಆದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇದು ಐತೂರು ಎಂಬ ಗ್ರಾಮವನ್ನ ಕಾಡುವ ಆನೆ ಚಿರತೆ ಸಮಸ್ಯೆ. ಐತೂರು ಗ್ರಾಮ ಮತ್ತು ಸುಮಾರು 300ಕ್ಕೂ ಅಧಿಕ ಎಕರೆ ಪ್ರದೇಶದ ದಟ್ಟ ಕಾಡನ್ನು ಬೇರ್ಪಡಿಸುವ ಸುಮಾರು 400 ಎಕರೆ ಪ್ರದೇಶದಲ್ಲಿ ಸರ್ಕಾರಿ ರಬ್ಬರ್ ಪ್ಲಾಂಟೇಶನ್ ಇದೆ. ಇದರ ಒಂದು ಭಾಗದಲ್ಲಿರುವ ಮರ್ದಾಳದ ಬ್ರಾಂತಿಬೆಟ್ಟು ಎಂಬಲ್ಲಿಂದ ಹಿಡಿದು ಕೊನಾಜಿ ತನಕದ ಪ್ರದೇಶದ ಕೃಷಿಕರು ವಿಪರೀತವಾದ ಕಾಡಾನೆಗಳ ಉಪಟಳಕ್ಕೆ ಈಡಾಗುತ್ತಿದ್ದಾರೆ. ಜೀವಹಾನಿಯಂತಹ ಗಂಭೀರ ಘಟನೆ ನಡೆದಾಗ ಮಾತ್ರ ಎಚ್ಚರಗೊಳ್ಳುವ ಅರಣ್ಯ ಇಲಾಖೆ ಒಂದು ಬಾರಿ ಆನೆಯ ಹಿಂಡನ್ನು ಓಡಿಸುವ ಕೆಲಸ ಮಾಡಿ ಮತ್ತೆ ಮೌನವಾಗುತ್ತಾರೆ. ಮತ್ತೆ ಯಥಾ ಪ್ರಕಾರ ಆನೆ ದಾಳಿಗೆ ಕೃಷಿಕರು ಬಲಿಯಾಗುತ್ತಾರೆ. ಕೇವಲ ಆನೆ ಮಾತ್ರವಲ್ಲ, ಆಗಾಗ ಚಿರತೆಯ ಉಪಟಳವು ಇಲ್ಲಿ ಜನರನ್ನ ಕಾಡುತ್ತಿದೆ. ಇಲ್ಲಿನ ಶ್ರೀಲಂಕಾ ತಮಿಳು ನಿರಾಶ್ರಿತರ ಕಾಲೋನಿಗಳ ಅಂಗಳಕ್ಕೂ ಆನೆಗಳ ಹಿಂಡು ಬಂದು ಕಾಡುತ್ತವೆ. ರಾತ್ರಿ ಹೊರಭಾಗಕ್ಕೆ ಬರಲು ಇಲ್ಲಿನ ಮಂದಿ ಹೆದರುತ್ತಾರೆ. ರೈತ ವರ್ಗ ಕಾಡಾನೆಗಳ ಹಿಂಡು ಬಂದು ತೋಟವನ್ನ ಹಾಳು ಮಾಡುತ್ತಿದ್ರೆ ವೀಕ್ಷಕರಾಗಿಯೇ ಕುಳಿತುಕೊಳ್ಳಬೇಕಾಗ್ತದೆ. ಜನತೆ ಎಷ್ಟೇ ಹೋರಾಟವನ್ನ ಮಾಡಿದ್ರೂ ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಗಿದೆ. ಆನೆಗಳ ತಡೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಕಂದಕ ನಿರ್ಮಾಣವೇ ಪರಿಹಾರ. ದಟ್ಟ ಕಾಡಿನ ಭಾಗದಿಂದ ಆನೆಗಳು ಹಾಗೂ ಚಿರತೆಯಂತಹ ಅಪಾಯಕಾರಿ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ತಡೆಯಲು ಏಕೈಕ ಪರಿಹಾರವೆಂದರೆ ಸರಿಯಾದ ರೀತಿಯಲ್ಲಿ ಕಂದಕಗಳನ್ನು ನಿರ್ಮಿಸುವುದು. ಆದರೆ ಇದನ್ನ ದಟ್ಟ ಕಾಡಿನ ಅಂಚಿನಲ್ಲಿಯೇ ನಿರ್ಮಾಣ ಮಾಡಬೇಕು. ಯಾಕೆಂದ್ರೆ ಅದರ ಪಕ್ಕದಲ್ಲಿ ಸರ್ಕಾರಿ ಪ್ರಾಯೋಜಿತ ರಬ್ಬರ್ ಪ್ಲಾಂಟೇಶನ್ ಇದೆ. ಈ ಪ್ಲಾಂಟೇಶನ್ಗೆ ಕಾಡಾನೆಗಳು ಬಂದ್ರೆ ಅದು ನೇರವಾಗಿ ರೈತನ ತೋಟಕ್ಕೆ ನುಗ್ಗುತ್ತವೆ ಎಂದು ಹೇಳುತ್ತಾರೆ ಗ್ರಾಮಸ್ಥರು. ಗಿಡಗಳನ್ನು ಎಷ್ಟು 100ರಿಂದ ಮೇಲೆ ನಾಶ ಮಾಡಿದೆ ಸರ್. ನನಗೆ ಏನು ಹೋಗ್ಲಿಕ್ಕೂ ನಡೀಲಿಕ್ಕೆ ಆಗುದಿಲ್ಲ. ಒಂದು ವಾರ ಮೊದಲು ಹೌದು. ತೋಟಕ್ಕೆ ಸಾಧಾರಣ 1 ವರ್ಷದಿಂದ 3 ಸಲ ಬಂದಿದೆ. ಒಂದು 100-200 ಅಡಿಕೆ ಮರ, ತೆಂಗಿನ ಮರ, ಪೈಪುಗಳು ಇದನ್ನೆಲ್ಲ ಹಾಳು ಮಾಡಿ ಸರ್ಕಾರಕ್ಕೆ ಏನಾದ್ರು ಕೊಟ್ಟರೆ ಕಿಂಚಿತ್ ಏನಾದ್ರು ಸಿಗ್ತದೆ ಹೊರತು ಇದು ಬೇರೆ ಏನು ಪ್ರಯೋಜನ ಇರುವುದಿಲ್ಲ. ಆಗ ಇದನ್ನು ಶಾಶ್ವತವಾಗಿ ತಮ್ಮೇಗೌಡರು ಹೇಳಿದಾಗೆ ಇದರ ರಬ್ಬರ್ ಪ್ಲಾಂಟೇಶನ್ ಆ ಕಡೆಯನ್ನೇ ಅಗಾರ ತೆಗೆದು ಆನೆಗಳನ್ನು ಅಲ್ಲಿ ಒಳಗೆ ನಿಲ್ಲಿಸುವ ಹಾಗೆ ಬರಬೇಕು. ಈಗ ಅಲ್ಲಿಂದ ಒಂದು 5-6 ಗಂಟೆ ಆಗ ಆನೆ ಹೊರಟ್ರೆ ಇಲ್ಲಿ ಬರ್ತದೆ. ಇಲ್ಲಿಂದ ಸೀದಾ 9 ಗಂಟೆ 10 ಗಂಟೆ ಒಳಗೆ ಇದರೊಳಗೆ ಬುಟ್ಟಿ ಆಯ್ತು. ಅದು ಇಲ್ಲಿಂದ ಮಾತ್ರ ಅಲ್ಲ, ಇಲ್ಲಿ ಹೋದ್ರೆ ಒಂದು 10 ತೋಟವನ್ನು ಕಳೆದು ಆ ಕಡೆಯಿಂದ ಹೋಗ್ತದೆ. ಇಲ್ಲಿನ 10 ಮನೆಗಳಲ್ಲಿ ಕೋವಿ ಇದ್ರೆ ಸುಮಾರು 100 ಮನೆಗಳಿಗೆ ಪ್ರಯೋಜನವಾಗ್ತದೆ. ಕಾಡಾನೆಗಳು ಬಂದಾಗ ಕೋವಿ ಸಿಡಿಸಿ ಓಡಿಸಬಹುದು. ಆದರೆ ರೈತ ವರ್ಗಕ್ಕೆ ಈಗ ಕೋವಿ ಪರವಾನಿಗೆ ನೀಡುತ್ತಿಲ್ಲ. ಇದ್ದ ಕೋವಿಗಳ ಪರವಾನಿಗೆಯನ್ನ ರದ್ದು ಮಾಡಿದ್ದಾರೆ. ಸರ್ಕಾರ ಕಾಡಾನೆಗಳ ದಾಳಿಯನ್ನ ತಡೆಯಲು ಕನಿಷ್ಠ ಕೋವಿಗಳ ಪರವಾನಿಗೆಯನ್ನ ಸರಳೀಕರಣಗೊಳಿಸಿ ನೀಡಬೇಕು. ಕಡಬ ತಾಲೂಕನ್ನ ಆನೆಪೀಡಿತ ಪ್ರದೇಶ ಎಂದು ಘೋಷಿಸಿ ಇಲ್ಲಿಗೆ ಸೂಕ್ತ ಸಿಬ್ಬಂದಿಗಳ ನೇಮಕ ಮಾಡಬೇಕು. ಆ ಮೂಲಕ ರೈತರ ಜೀವಹಾನಿ ತಡೆಯುವ ಹಾಗೂ ಬದುಕಿನ ಬೆಳೆಯಾದ ಕೃಷಿಯನ್ನ ಸಂರಕ್ಷಿಸುವ ಕೆಲಸ ಸರ್ಕಾರ ಮಾಡಬೇಕು ಎಂದು ಈರೇಶ್ ಗೌಡ ಐತೂರು ಅವರು ಹೇಳಿದ್ದಾರೆ. ನಮ್ಮ ಈ ಐತೂರು ಭಾಗದಲ್ಲಿ ಆನೆ ಉಪಟಳದಿಂದ 4-5 ಪ್ರಾಣ ಕೂಡ ಹೋಗಿದೆ ಮತ್ತು ಕೋಟ್ಯಾಂತರ ರೂಪಾಯಿ ಕೃಷಿ ನಷ್ಟ ಆಗಿದೆ. ಅದಕ್ಕೆ ಈ ಕೃಷಿಕರಿಗೆ ಏನಂದರೆ ಈ ಮುಂಚೆ ಗನ್ನು ಎಲ್ಲ ಪರ್ಮಿಷನ್ ಕೊಡ್ತಿದ್ರು. ಈಗ ಗನ್ ಲೈಸೆನ್ಸನ್ನು ಸರ್ಕಾರ ನವೀಕರಣ ಮಾಡ್ತಿಲ್ಲ. ಆದ್ದರಿಂದ ಒಂದು ಊರಿನಲ್ಲಿ ಒಂದು 10 ಗನ್ನಿದ್ದರೆ ಆ ಊರಲ್ಲಿ ಒಂದು 100 ಕೃಷಿಕರಿಗೆ ಅದರಿಂದ ಉಪಕಾರ ಆಗ್ತಿತ್ತು. ಈಗ ಒಂದು ಗನ್ನು ಕೂಡ ನಮ್ಮ ಅಲ್ಲಲ್ಲಿ ಇದ್ದದನ್ನು ಕೂಡ ಅದನ್ನು ರದ್ದು ಮಾಡಿ ಈಗ ಆನೆ, ಚಿರತೆ, ಮಂಗಗಳು ವಿಪರೀತ ದಾಳಿಯಿಂದ ರೈತರು ಬೆಳೆದ ಎಲ್ಲ ಫಸಲನ್ನು ಈ ಕಾಡು ಪ್ರಾಣಿಗಳ ಪಾಲಾಗ್ತಾಯಿದೆ. ಇಲ್ಲಿಯ ಯುವಕರು ಉದ್ಯೋಗ ಇಲ್ಲದೆ ದೂರ ಊರಿನಲ್ಲಿ ಹೋಗಿ ಉನ್ನತ ವಿದ್ಯಾಭ್ಯಾಸ ಕಲಿತರೂ ಕೂಡ 10,000-15,000 ರೂಪಾಯಿಗೆ ದುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.